ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಪುಟ್ಟಕ್ಕ ರಾಣಿನ ಹೊರ ಕರೀತಾಳೆ. ಪುಟ್ಟಕ್ಕ ಹೋಗಿರೋದನ್ನ ನೋಡಿ ರಾಣಿ ಬಂದು, ಅಜ್ಜಿ ನಾನೀಗ ಮಾವನ ಜೊತೆ ಹೋಗಬೇಕಾ ಅಂತ ಕೇಳ್ತಾಳೆ. ಹೌದು ರಾಣಿ, ಈಗ ನೀನು ಮಾವನ ಜೊತೆ ಹೋಗು ಅಂತ ಪುಟ್ಟಕ್ಕ ಹೇಳ್ತಾಳೆ. ಅಲ್ಲ ಅಜ್ಜಿ, ನಾನೀಗ ಮಾವನ ಜೊತೆ ಹೋದರೆ ಮತ್ತು ಅಪ್ಪನ ನೋಡೋದು ಯಾವಾಗ ಅಜ್ಜಿ? ನನ್ನ ಅಪ್ಪನೇ ಮೊದಲು ನೋಡಬೇಕು ಅಂದಾಗ, ಇಲ್ಲ ರಾಣಿ, ನೀನೀಗ ಮಾವನ ಜೊತೆ ಹೋಗು. ಮಾವನ ಜೊತೆ ಹೋಗಿ ಅಮ್ಮನ ಮೀಟ್ ಮಾಡು. ಅಮ್ಮನ ಜೊತೆ ಅಪ್ಪನ ಬಗ್ಗೆ ಎಲ್ಲ ಕೇಳು. ಯಾಕಂದರೆ ಅಮ್ಮನಿಗೆ ಅಪ್ಪನ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅಲ್ಲ ಅಜ್ಜಿ, ಅಮ್ಮನ ಹತ್ರ ಅಪ್ಪನ ಬಗ್ಗೆ ಕೇಳಿದರೆ ಅಮ್ಮನಿಗೆ ತುಂಬ ಸಿಟ್ಟು ಬರುತ್ತೆ. ಅದು ಅಲ್ಲದೆ ಅವಳು ಬೇಜಾರು ಮಾಡ್ಕೊಳ್ತಾಳೆ. ಇಲ್ಲ ರಾಣಿ, ನೀನು ಕೇಳಿದರೆ ಏನು ಬೇಜಾರು ಮಾಡಲ್ಲ. ಅದಕ್ಕೆ ನೀನಿವತ್ತು ಮಾವನ ಜೊತೆ ಹೋಗಿ ಅಮ್ಮನ್ನ ನೋಡಿ ಅಮ್ಮನ ಹತ್ರ ಎಲ್ಲ ವಿಚಾರ ಕೇಳ್ಕೊಂಬ ಅಪ್ಪನ ಬಗ್ಗೆ, ಆಯಿತಾ ಅಂತ ಹೇಳಿ ಪುಟ್ಟಕ್ಕ ಕಳಿಸ್ತಾರೆ. ಆಗ ಸತ್ಯ ಬಂದು, ರಾಣಿ ಆಯಿತಾ ಹೊರಡೋಣ ಅಂದಾಗ, ಹ್ಞೂ ಮಾಮ ಆಯಿತು ಹೋಗೋಣ ಅಂತ ಈ ಕಡೆ ಸತ್ಯ ಮತ್ತು ರಾಣಿ ಜೈಲಿಗೆ ಹೋಗ್ತಾರೆ. ಅವನ ಜೊತೆ ಲಂಬೋದರ್ ಸಹ ಬರ್ತಾರೆ. ಈ ಕಡೆ ಜೈಲರ ಹೇಳ್ತಾರೆ, ಏನು ರಾಣಿ ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಹ್ಞೂ ನಾನು ಚೆನ್ನಾಗಿದ್ದೀನಿ, ನಾನು ಸ್ಕೂಲಲ್ಲಿ ಪ್ರೈಸ್ ಎಲ್ಲ ತಗೊಂಡೆ, ಹಾಗೆ ಸ್ಕಾಲರ್ಶಿಪ್ಪಲ್ಲಿ ನಾನು ಓದ್ತಾ ಇದ್ದೀನಿ ಅಂತ ರಾಣಿ ಖುಷಿಯಾಗಿ ಹೇಳ್ತಾಳೆ. ಹೌದಾ, ತುಂಬ ಖುಷಿ ಆಯಿತು, ಹೀಗೆ ಚೆನ್ನಾಗಿ ಓದು, ನಿಮ್ಮಮ್ಮನ ಆಸೆನೂ ಹಾಗೆ ಅಂತ ಅಲ್ಲಿದ್ದ ಜೈಲರು ಹೇಳ್ತಾರೆ. ಈ ಕಡೆ ಸತ್ಯ ಲಂಬೋದರ್ನ ಕರ್ಕೊಂಬರ್ತಾನೆ. ಜೈಲರ್ ಹೇಳ್ತಾರೆ, ಏನು ಕೇಸ್ನ ರೀಓಪನ್ ಮಾಡ್ತಿದ್ದೀರಾ, ಅದಕ್ಕೆ ಲಾಯರ್ನ ಕರ್ಕೊಂಬಂದಿದ್ದೀರಾ? ಹೌದು, ಈ ಕೇಸ್ನ ರೀಓಪನ್ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳ್ತಾರೆ. ರಾಣಿ ಇದ್ದವಳು, ಹೌದು ನಾವೀಗ ಅಮ್ಮನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಲಂಬೋದರ್ ಇದ್ದವನು, ರಾಣಿ ಅಮ್ಮನ ಈಗ ಕರ್ಕೊಂಡು ಹೋಗಲ್ಲ, ಸ್ವಲ್ಪ ದಿನ ಆಗುತ್ತೆ, ನಿಧಾನವಾಗಿ ಈ ಕೇಸೆಲ್ಲ ಮುಗಿದ್ಮೇಲೆ ಅಮ್ಮನ ಕರ್ಕೊಂಡು ಹೋಗೋದು ಅಂದಾಗ, ಹೌದಾ ಹಾಗಾದರೆ ಈಗನೇ ಕರ್ಕೊಂಡು ಹೋಗಲ್ಲ ಅಂದಾಗ ಸತ್ಯ ಇದ್ದವನು, ಇಲ್ಲ ರಾಣಿ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಈಗ ಹೋಗಿ ಅಮ್ಮನ ಮೀಟ್ ಮಾಡ್ಕೊಂಡು ಬರೋಣ ಅಂತ 3 ಜನನೂ ಬರ್ತಾರೆ. ಎಲ್ಲ ಕಾಯ್ತಾ ಕೂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಕಾವೇರಿ ಬರ್ತಾರೆ. ಈ ಲಂಬೋದರನಿಗಂತೂ ಕಾವೇರಿ ಹತ್ರ ಮಾತಾಡೋಕ್ಕೆ ಆಗ್ತಾ ಇರಲ್ಲ. ಯಾಕಂದರೆ ಅಷ್ಟು ಅವನು ಹೊಸದಾಗಿ ನೋಡ್ತಿರೋದಲ್ವ, ಏನೋ ಅವನಿಗೊಂಥರ ಖುಷಿ ಭಯ ಎಲ್ಲ ಶುರು ಆಗ್ತಿರುತ್ತೆ. ಈ ಕಡೆ ಕಾವೇರಿ ರಾಣಿನ ನೋಡಿ ತುಂಬ ಖುಷಿ ಪಡ್ತಾಳೆ. ಅಮ್ಮ ನಾನು ಸ್ಕೂಲಿಗೆ ಹೋಗ್ತಿದ್ದೀನಿ ಅಮ್ಮ ಅಂತ ಹೇಳ್ತಾಳೆ. ಹೌದಾ ರಾಣಿ, ಹೀಗೆ ನೀನು ಖುಷಿಯಾಗಿರ್ಬೇಕಾಯ್ತಾ, ಚೆನ್ನಾಗಿ ಓದಬೇಕು ಅಂತ ಕಾವೇರಿ ಹೇಳಿದಾಗ, ಹ್ಞೂ ಅಮ್ಮ ಚೆನ್ನಾಗಿ ಹೋಗ್ತೀನಿ ಅಂತ ಹೇಳ್ತಾರೆ. ಅಲ್ಲ ಅಮ್ಮ, ನಾವು ಹೋದ ಸಲ ಬಂದಾಗ ಮಾಮ ಅಂತೂ ತುಂಬ ರೋಡಲ್ಲೆಲ್ಲ ಕುಣಿತಾ ಇದ್ದರು, ಮಾಮ ನನಗೆ ಐಸ್ ಕ್ರೀಮು ಕೊಡಿಸಿದ್ರು, ಅದು ಅಲ್ಲದೆ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದ್ವು ಅಮ್ಮ ಅಂದಾಗ ಸತ್ಯ ಇದ್ದವನು, ಮತ್ತು ನನ್ನ ತಂಗಿ ನೋಡಿದ್ರೆ ನಿಂಗೆ ಮಾತ್ರ ಖುಷಿ ಆಗೋದಾ, ನನಗೂ ಖುಷಿ ಆಗುತ್ತಲ್ವಾ, ಹಾಗಾಗಿ ಡ್ಯಾನ್ಸ್ ಮಾಡಿದೆ ಅಂತ ಸತ್ಯ ಹೇಳ್ತಾರೆ. ಅದು ಅಲ್ಲದೆ ಸತ್ಯ ಹೇಳ್ತಾನೆ, ನೋಡು ಕಾವೇರಿ, ನಿನ್ನ ಮಗಳು ಮಾವಂಗೆ ₹1 ಖರ್ಚು ಬರದೆ ಈ ಸಲ ಮೊದಲನೇದಾಗಿ ಸ್ಕಾಲರ್ಶಿಪ್ಪಲ್ಲಿ ಓದ್ತಿದ್ದಾಳೆ ಅಂತ ಹೇಳ್ತಾನೆ. ಹೌದಾ ರಾಣಿ? ಹೌದು ಅಮ್ಮ, ನನಗೆ ಹೊಸ ಫ್ರೆಂಡು ತೇಜು ಎಲ್ಲ ಸಿಕ್ಕಿದ್ದಾರೆ, ನಾನು ಲೋಹಿತ ಚಂದು ಎಲ್ಲ ಒಟ್ಟಿಗೆ ಸ್ಕೂಲಿಗೆ ಹೋಗಿ ಬರ್ತೀವಿ ಅಮ್ಮ ಅಂತ ಎಲ್ಲ ಹೇಳ್ತಾರೆ. ಅಮ್ಮ ಹಾಗೆ ನಿನ್ನನ್ನು ಬಿಡಿಸ್ಬೇಕು ಅಂತ ನಾವು ಲಾಯರ್ನ ಕರ್ಕೊಂಬಂದಿದ್ದೀವಿ ಅಂತ ಲಂಬೋದರ್ನ ತೋರಿಸ್ತಾರೆ. ಆವಾಗ ಕಾವೇರಿಗೆ ಲಂಬೋದರ್ನ ನೋಡಿ, ಇವನನ್ನೆಲ್ಲೋ ನಾನು ನೋಡಿದ್ದೀನಲ್ಲ ಅಂತ ಹೇಳ್ತಾರೆ. ಆವಾಗ ಸತ್ಯ ಇದ್ದವನು, ಗೊತ್ತಾಗ್ಲಿಲ್ವಾ ಕಾವೇರಿ, ಇವನು ನಿನ್ನ ಸೀನಿಯರು ಅಂದಾಗ, ಹೌದಾ ನೀನಂತೂ ಲಾಯರ್ ಆದೆ ಬಿಡು ಅಂತ ಕಾವೇರಿ ಹೇಳ್ತಾಳೆ. ಹೌದು, ಯಾರ್ಯಾರ ಋಣ ಇದೆಯೋ ಅವ್ರವರಿಗೆ ಅವ್ರು ಸಿಗೋದಲ್ವಾ ಅಂತ ಈ ಕಡೆ ಲಂಬೋದರ್ ಹೇಳ್ತಾರೆ. ಸರಿ, ಹೇಗಾರು ಮಾಡಿ ಈ ಕೇಸ್ನ ನಾನು ತಗೊಳ್ತಾ ಇದ್ದೀನಿ, ನಿನ್ನನ್ನು ಹೇಗಾರು ಮಾಡಿ ಬಿಡಿಸ್ತೀನಿ, ಹೊರಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಲಂಬೋದರ್ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಟೈಮ್ ಆಗಿಬಿಡುತ್ತೆ. ಈ ಕಡೆ ಸರಿ, ನಾವು ಸ್ವಲ್ಪ ಜೈಲರ್ ಹತ್ರನೂ ಮಾತಾಡಬೇಕು, ಇನ್ನು ನಾವು ಹೊರಡ್ತೀವಿ ಅಂತ ಹೇಳ್ತಾರೆ. ರಾಣಿ ವಾಪಸ್ ಸತ್ಯನ ಜೊತೆ ಹೋಗೋತ್ತಿಗೆ ತಿರುಗಿ, ಮಾಮ ನಾನು ಅಮ್ಮನ ಚೂರು ಒಂದು ಸ್ವಲ್ಪ ಮಾತಾಡಿ ಬರ್ತೀನಿ ಅಂದಾಗ, ಸರಿ ಆಯಿತು, ನಾವು ಜೈಲರ್ ಹತ್ರ ಸ್ವಲ್ಪ ಕೇಸ್ ಬಗ್ಗೆ ಮಾತಾಡ್ತಿರ್ತೀವಿ, ನೀನು ಹೋಗಿ ಅಮ್ಮನ ಜೊತೆ ಮಾತಾಡ್ಕೊಂಡು ಬೇಗ ಬರಬೇಕು ಅಂತ ಸತ್ಯ ಹೇಳ್ತಾನೆ. ಈ ಕಡೆ ರಾಣಿ ವಾಪಸ್ ಬಂದು, ಅಮ್ಮ ನಾನು ನಿನ್ನ ಹತ್ರ ಕೇಳ್ತೀನಿ, ನೀನು ಬೇಜಾರು ಮಾಡ್ಕೋಬಾರ್ದು ಅಂತ ರಾಣಿ ಹೇಳ್ತಾಳೆ. ಕಾವೇರಿ ಇದ್ದವಳು, ಹೇಳು ರಾಣಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಅಮ್ಮ ನಮ್ಮ ಅಪ್ಪ ಎಲ್ಲಮ್ಮ ಅಂತ ರಾಣಿ ಕೇಳ್ತಾಳೆ. ಕಾವೇರಿಗಂತೂ ತುಂಬ ಬೇಜಾರಾಗುತ್ತೆ. ಏನು ಹೇಳ್ತಿದ್ಯಾ, ಅಪ್ಪನ ಕೇಳ್ತಿದ್ಯಾ, ಯಾಕೆ
ಈಗ ನಿಂಗೆ ಮಾವ ಇಲ್ವಾ? ಮಾವ ಚೆನ್ನಾಗಿ ನೋಡ್ಕೊಳ್ತಿಲ್ವಾ ಅಂತ ಕೇಳಿದಾಗ, ಇಲ್ಲ ಅಮ್ಮ, ಸ್ಕೂಲಿಗೆ ಎಲ್ಲರೂ ಅವ್ರವ್ರ ಅಪ್ಪನ ಜೊತೆ ಬರ್ತಾರೆ. ಅಪ್ಪ ಅಂತ ಹೇಳೋದ್ರಲ್ಲೇ ಎಷ್ಟು ಖುಷಿ ಇದೆ ಹೇಳು. ಈಗ ನೋಡು, ಲೋಹಿತ, ಚಂದು ಮಾಮನ ಅಪ್ಪ ಅಂತ ಕರೀತಾರೆ. ಆದರೆ ನಾನು ಮಾಮನೇನಾದ್ರು ಅಪ್ಪ ಅಂತ ಕರೆಯೋಕ್ಕಾಗುತ್ತಾ? ಇಲ್ವಲ್ಲಮ್ಮ. ನಾನು ಅಪ್ಪನ ಜೊತೆ ಮಾತಾಡಬೇಕು, ಅವ್ರ ಜೊತೆ ಸ್ಕೂಲಿಗೆ ಬರಬೇಕು ಅಂತೆಲ್ಲ ತುಂಬ ಆಸೆ ಇದೆ ಅಲ್ಲಮ್ಮ. ಹೇಳಮ್ಮ, ಅಪ್ಪ ಇದ್ದಾರೆ ತಾನೆ? ಅತ್ತೆ ಮತ್ತು ಮಾವನ ಕೇಳಿದರೆ ತುಂಬ ಸಿಟ್ಟು ಮಾಡ್ಕೊಳ್ತಾರೆ. ನೀನಾರು ಹೇಳಮ್ಮ ಅಂದಾಗ, ನೋಡು ರಾಣಿ, ಅಪ್ಪನ ಬಗ್ಗೆ ನನಗೆ ಗೊತ್ತಿಲ್ಲ. ನೀನು ಅಪ್ಪನ ಬಗ್ಗೆ ಎಲ್ಲ ಕೇಳಬಾರ್ದು. ನಾನು ನಿನ್ನ ಜೊತೆ ಇಲ್ವಾ? ಮಾವ ಎಲ್ಲ ಇಲ್ವಾ? ಹೇಳು ನೋಡೋಣ ಅಂತ ಹೇಳ್ತಾಳೆ. ಇಲ್ಲ ಅಮ್ಮ, ನನಗೆ ಅಪ್ಪನ ಬಗ್ಗೆ ಗೊತ್ತಾಗಲೇಬೇಕು. ನೀನು ಅಪ್ಪ ಎಲ್ಲಿದ್ದಾರೆ ಅಂತ ಹೇಳಬೇಕು. ನಾನು ಅಪ್ಪನ ನೋಡೋಕ್ಕೆ ನನ್ನ ಥರ ಇದ್ದಾರಾ? ಕಣ್ಣು ಮೂಗು ನನ್ನ ಥರ ಇದೆಯಾ? ಹೇಳಮ್ಮ, ನಾನು ಅಪ್ಪನ ಹುಡುಕೋಣ ಅಂತ ಇದ್ದೀನಿ, ಹೇಳಮ್ಮ ಅಂತ ರಾಣಿ ಹಠ ಮಾಡ್ತಾ ಇರ್ತಾಳೆ. ಕಾವೇರಿಗಂತೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ರಾಣಿ ಇದ್ದವಳು ನಾನು ಅಪ್ಪನ ಹುಡುಕ್ತಿದ್ದೀನಿ ಅನ್ನೋ ವಿಚಾರ ಕೇಳಿ, ರಾಣಿ ಏನು ಹೇಳ್ತಿದ್ಯಾ? ನೀನು ಅಪ್ಪನ ಹುಡುಕ್ತಿದ್ದೀಯಾ ಅಂತ ಕೇಳ್ತಾಳೆ. ಹೌದಮ್ಮ, ನಾನು ಅಪ್ಪನ ಹುಡುಕ್ತಾ ಇದ್ದೀನಿ ಅಂತ ಕಾವೇರಿ ಹೇಳ್ತಾಳೆ. ಈ ಕಡೆ ಬಾಲ ಮತ್ತು ಮಣಿ ಮಾತಾಡ್ತಿರುವಾಗ, ಮಣಿ ಎಷ್ಟೇ ಹೇಳಿದರೂ ಬಾಲ ಅರ್ಥನೇ ಮಾಡ್ಕೊಳ್ತಿರಲ್ಲ. ಮಣಿ ಹೇಳ್ತಾನೆ, ನನ್ನ ಕೈಲಿ ಪ್ರೂಫ್ ಉಂಟು, ಅದು ಈಗ ಕಳೆದೋಗಿದೆ. ನಾವಿಬ್ಬರು ಸೇರಿ ಅದನ್ನು ಹುಡ್ಕೋಣ. ಆವಾಗ ನಿನ್ನ ಹೆಂಡತಿ ಏನೂ ತಪ್ಪು ಮಾಡಿಲ್ಲ ಅಂತ ನಿನಗೆ ಅರ್ಥ ಆಗುತ್ತೆ ಅಂದಾಗ, ಬಾಲ ಇದ್ದವನು, ಏನು ಈಗ ಮತ್ತೊಂದು ಕಥೆನ ಕಟ್ತಾ ಇದೆಯಾ? ನೋಡು ಮಣಿ, ನೀನೆಷ್ಟೇ ಹೇಳಿದರೂ ಅಷ್ಟೇ, ನಾನಂತೂ ನಿನ್ನ ಮಾತನ್ನ ನಂಬಲ್ಲ. ವರ್ಧಾ ಬಾಸ್ ಹೇಗೆ, ಅವ್ರು ಯಾವ ಥರದವರು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ನೀನು ನನ್ನನ್ನು ನಂಬ್ಸೋಕ್ಕೆ ಬರಬೇಡ. ನಾನು ಹೇಗೋ ಮಾಡಿ ನಿನಗೆ ಅರ್ಥ ಮಾಡಿಸೋಣ ಅಂತ ಬಂದರೆ ನೀನೇ ನನ್ನ ತಲೆಗೆ ಏನೇನೋ ಹೇಳ್ತಾ ಇದೀಯಾ. ನಾನಂತೂ ಯಾವ ಕಾರಣಕ್ಕೂ ನಿನ್ನನ್ನು ನಂಬಲ್ಲ ಅಂತ ಈ ಕಡೆ ಬಾಲ ಎಷ್ಟೇ ಮಣಿ ಕರೆದ್ರೂ ಕೇಳಿಸ್ಕೊಳ್ಳದೆ ಸೀದಾ ಹೋಗ್ಬಿಡ್ತಾನೆ. ಅದೇ ಜಾಗಕ್ಕೆ ಇಲ್ಲಿ ವರ್ಧಾ ಬರ್ತಾನೆ. ಗೊತ್ತಾಯ್ತಾ? ನೀನು ಎಷ್ಟೇ ಹೇಳಿದರೂ ಅಷ್ಟೇ, ಆ ಬಾಲ ನಿನ್ನ ಮಾತನ್ನ ನಂಬಲ್ಲ. ಬಾಲ ಅಲ್ಲ, ನಿನ್ನನ್ನು ಯಾರೂ ನಂಬಲ್ಲ. ಸರಿಯಾಗಿ ನೀನು ಸಿಕ್ಕಾಕ್ಕೊಂಡೆ ಅಂತ ಮಣಿ ಹೇಳ್ತಾನೆ. ಆದರೆ ಮಣಿ ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ವರ್ಧನ್ ಕಡೆಯವರು ಮಣಿನ ಕಿಡ್ನಾಪ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಪುಟ್ಟಕ್ಕ ಹೊರಗೆ ನಿಂತ್ಕೊಂಡಿರ್ತಾಳೆ. ಸರಳ ಬಂತು, ಅಮ್ಮ ಏನಮ್ಮ ಮಾಡಿದೆ? ರಾಣಿಗೆ ಏನಮ್ಮ ಹೇಳಿ ಕಳಿಸ್ದೆ ಅಂದೆ. ರಾಣಿಗೆ ಅವರಪ್ಪ ಎಲ್ಲಿದ್ದಾರೆ ಅಂತ ಕಾವೇರಿನೇ ಕೇಳು ಅಂತ ಹೇಳಿ ಕಳಿಸಿದ್ದೀನಿ. ಏನಮ್ಮ ಹೇಳ್ತಿದ್ಯಾ? ಅವಳು ನಿಜವಾಗ್ಲೂ ಕೇಳ್ತಾಳ ಅಂದಾಗ, ಹೂ ಕಣೆ, ಕೇಳ್ತಾಳೆ. ನಾನು ಹಾಗೆ ಮಾಡಿ ಕಳಿಸಿದ್ದೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವಳನ್ನ ಈ ಮನೆಯಿಂದ ಹೇಗೆ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ಅದಕ್ಕೆ ಇವತ್ತು ಅವಳಿಗೆ ನಿಮ್ಮ ಅಮ್ಮನ ಹತ್ರನೇ ಅಪ್ಪನ ಬಗ್ಗೆ ಕೇಳ್ಕೊಂಬ, ತಿಳ್ಕೊಂಬ ಅಂತ ಹೇಳಿದ್ದೀನಿ. ಹೌದಮ್ಮ, ಆ ಥರ ಒಂದು ಮಾಡಿದರೆ ತುಂಬ ಒಳ್ಳೇದಮ್ಮ. ಹೇಗಾರು ಮಾಡಿ ಆ ರಾಣಿನ ಅವ್ರ ಅಪ್ಪನ ಹತ್ರ ಹೋದರೆ ಸಾಕು. ಅಮ್ಮ, ಅದು ಅಲ್ಲ ಕಣಮ್ಮ, ಇವರು ಹೇಗಾರು ಮಾಡಿ ಕಾವೇರಿನ ಹೊರಗೆ ತರಬೇಕು ಈ ಕೇಸಿಂದ ಅಂತ ಇದ್ದಾರೆ. ಅದನ್ನು ಹೇಗಾರು ಮಾಡಿ ತಪ್ಪಿಸಮ್ಮ ಅಂತ ಈ ಕಡೆ ಸರಳ ಪುಟ್ಟಕ್ಕಂಗೆ ಹೇಳ್ತಾ ಇರ್ತಾನೆ. ಆಯಿತು ಬಿಡು, ಅದಕ್ಕೂ ಒಂದು ಯಾವ್ದಾದ್ರು ಮದ್ದು ಹುಡುಕಿದ್ರೆ ಆಯಿತು, ಮೊದಲು ಇದ್ರದ್ದು ಕತೆ ಮುಗಿಲಿ ಅಂತ ಸರಳ ಪುಟ್ಟಕ್ಕ ಇಲ್ಲಿ ಮಾತಾಡ್ತಿರ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.